ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಕ್ಷಿತ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಭಾನುವಾರ ಬೆಳಗ್ಗೆಯಿಂದಲೇ ಲಾಗ್ನ ಶುರು ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಡೇ ನಂದು ಯಾವ ಥರ ಮೂವ್ ಆನ್ ಆಗುತ್ತೆ ಅಂತೇಳಿ ಜೊತೆಗೆ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್, ಲೈಕು, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಈ ವಿಡಿಯೋ ನೋಡಿದ ನಂತರದಲ್ಲಿ ಕಮೆಂಟ್ ಮಾಡಿ, ಆಗ ನನಗೂ ಸಹ ಗೊತ್ತಾಗುತ್ತೆ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ. ಓಕೆನಾ ಫ್ರೆಂಡ್ಸ್, ಈಗ ನನ್ನ ಬೆಳಗ್ಗೆನೇ ಒಂದು ಸಿಂಪಲ್ ಆದ ರಂಗೋಲಿನೂ ಸಹ ಹಾಕ್ತಾ ಇದ್ದೀನಿ. ಇವತ್ತಿನ ರಂಗೋಲಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್, ಇನ್ನು ಕಿಚನಿಗೆ ಕೂಡ ಬಂದಿದ್ದೀನಿ. ನೀವು ನೋಡಿದ್ರಲ್ವಾ ಮನೆ ಎಷ್ಟು ರೆಡಿ ಮಾಡಿದ್ದಾನೆ ನನ್ನ ಮಗ ಅಂತ. ನನಗೆ ಡೈಲಿ ಇದಿದೆ ಫ್ರೆಂಡ್ಸ್, ಒಂದು 3-4 ಟೈಮ್ಸ್ ಇದೇ ಕೆಲಸ ನಾನು ಮಾಡ್ತಾ ಇರ್ತೀನಿ. ಇನ್ನು ಹಾಗೆ ನನ್ನ ಮಗನೂ ಸಹ ಮಲಗಿಬಿಟ್ಟಿದ್ದಾನೆ. ಆ್ಯಕ್ಚುಲಿ ಅವನಿಗೆ ಆ ಥರ ಮಲಗಬೇಡಪ್ಪ ಅಂತ ಹೇಳ್ತೀನಿ ಫ್ರೆಂಡ್ಸ್, ಅಂತೂ ಹಾರ್ಟ್ ಮೇಲೆ ಪ್ರೆಷರ್ ಬೀಳುತ್ತೆ. ಜೊತೆಗೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಸುಸ್ತಾಗ್ತಾ ಇರುತ್ತೆ, ಏನು ಕೆಲಸ ಮಾಡೋಕ್ಕೂ ಮೂಡ್ ಬರೋಲ್ಲ ಆ ಥರ, ಮತ್ತು ಕೈ ಕಾಲೆಲ್ಲ ನೋವು ಬರ್ತಾ ಇರುತ್ತೆ. ಈ ಪರ್ಪಸ್ಸಿಗೋಸ್ಕರನೇ ದಯವಿಟ್ಟು ಯಾರು ಈ ಥರ ಅಡ್ಡ ಮಲ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಫ್ರೆಂಡ್ಸ್, ಇನ್ನು ಹಾಗಾಗಿ ನನ್ನ ಮಗನ ನಾನು ನೀಟಾಗಿ ಮಕ್ಕೋ ಅಂತಂದರೆ ಮಲ್ಕೋತಾನೆ. ಅವನು ಇವಾಗ ರಿಪೀಟ್ ನನಗೆ ಹೇಳ್ತಾನೆ. ನಾನೇನಾದರೂ ಸ್ವಲ್ಪ ಅಡ್ಡ ಮಲ್ಕೊಂಡ್ರೆ ಅಮ್ಮ ನೀಟಾಗಿ ಮಕ್ಕ ಅಂತ ಹೇಳ್ತಾನೆ ಅವನು. ಅಷ್ಟು ನನ್ನ ಮಗ ನನಗೆ ವಾಪಸ್ ರಿಟರ್ನ್ ಹೇಳ್ತಾನೆ ಅವನು. ಹಾಗೆ ಫ್ರೆಂಡ್ಸ್, ಇನ್ನು ಕಿಚನಿಗೆ ಬಂದುಬಿಟ್ಟು ಇನ್ನು ಕಿಚನಲ್ಲಿರೋ ಪಾತ್ರೆನೆಲ್ಲ ನೀಟಾಗಿ ತೊಳೆದಿಟ್ಕೊಂಡ್ಬಿಡೋಣ. ಹಾಗೆ ರಾತ್ರಿ ಮಾಡಿದಂಥ ಅಡುಗೆ ಎಲ್ಲ ಒಂದು ಬೇರೆ ಕಡೆ ಸಣ್ಣ ಸಣ್ಣ ಪಾತ್ರೆ ಬಟ್ಲುಗಳಿಗೆ ಶಿಫ್ಟ್ ಮಾಡಿಬಿಟ್ಟು ನನ್ನ ಕೆಲಸನ ನಾನು ಕಂಟಿನ್ಯೂ ಮಾಡೋಣ ಅಂಥೇಳಿ ನಾನು ಇವಾಗ ಕಿಚನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆ ಫ್ರೆಂಡ್ಸ್ ಇನ್ನು ಹಿಂದಿನ ದಿನ ನಾವು ಬೋಂಡ ಹಪ್ಪಳ ಮಾಡ್ಕೊಂಡಿದ್ವಲ್ಲ, ಸೊ ಆ ಎಣ್ಣೆನೂ ಕೂಡ ಉಳಿದಿತ್ತಲ್ವ. ಸೊ ಹಾಗಾಗಿ ನಾನು ಇದನ್ನು ಈ ಥರ ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ. ಹಾಗೆ ನಾವಿನ್ನು ಬೋಂಡವೆಲ್ಲ ಮಾಡ್ತೀವಿ ಅಂದರೆ ಸಣ್ಣ ಸಣ್ಣದು ಈ ಥರ ಕಪ್ಪು ಕಪ್ಪಗಾಗಿರುತ್ತೆ ನೋಡು, ಅದು ಇದ್ದೇ ಇರುತ್ತೆ. ನಾವು ಹಾಗೇ ಎಣ್ಣೆನ ಯೂಸ್ ಮಾಡೋದ್ರಿಂದ ನಾವು ತಿಂಡಿಗೆ ಆಗಲಿ ಅಥವಾ ಸಾಂಬಾರು ಈ ಥರ ಎಣ್ಣೆನ ಯೂಸ್ ಮಾಡುವಂಥ ಪದಾರ್ಥಗಳಲ್ಲಿ ಈ ಥರವೇನಾದರೂ ಸಿಕ್ಕಿದ್ರೆ ನಮಗೆ ಒಂಥರ ಬ್ಯಾಡ್ ನೆಗೆಟಿವ್ ಏನೋ ಬಿದ್ದಿದೆ ತಟ್ಟೆಲಿ ಅನ್ನೋ ಥರ ಆಗುತ್ತೆ. ಸೊ ಹಾಗಾಗಿ ನಮ್ಮ ಮನೆಗಳಲ್ಲಿ ಪಲ್ಯ ಅಂತೂ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ನಮಗೆ ಭಯ ಭಯ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಈ ಥರ ಸೋಸ್ಕೊಂಬಿಟ್ಟು ನಾವು ಎಣ್ಣೆನ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಕೂಡ ಎಣ್ಣೆನ ಸೋಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಹಸ್ಬೆಂಡು ನಿನ್ನೆ ರಾತ್ರಿ ಚಿಪ್ಸ್ ಮಾಡ್ತೀನಿ ಅಂತ ಹೇಳಿದರು. ನಾನು ಆಲ್ರೆಡಿ ಆ ಥರ ಟ್ರೈ ಮಾಡಿದ್ದೆ, ಚೆನ್ನಾಗಿ ಬಂದಿಲ್ಲ ಅಂತ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದೆ. ಬಟ್ ಅವರಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕಣೆ ಅಂತೇಳಿ ಚಿಪ್ಸ್ ಮಾಡಿದರು ಫ್ರೆಂಡ್ಸ್. ಅದ್ರ ಕತೆ ನೋಡಿ ಏನಾಗಿದೆ ಅಂತ. ಚಿಪ್ಸು ಕರ್ಮ್ಬೇಕು ಮಕ್ಕಂಬಿಟ್ಟಿದ್ದಾವೆ. ಇವಾಗ ಮಳೆ ಚಳಿಗಾಲ ಆಗಿರೋದ್ರಿಂದ ಮಲಗಿದಾವೆ ಅನಿಸುತ್ತೆ. ನನ್ನ ಹಸ್ಬೆಂಡಿಗೆ ತೋರಿಸಿದ್ರೆ, ಅಯ್ಯೋ ಏನಮ್ಮ ಹಿಂಗಾಗ್ಬಿಟ್ಟಿದ್ದಾವೆ, ಅಂಗಡಿಲಿ ಮಾಡೋವೆಲ್ಲ ತುಂಬ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ತವೆ. ಸೊ ಹಾಗಾಗಿ ನಿನಗೇನಾದರೂ ಗೊತ್ತಾಗಲ್ಲ ಅಂದರೆ ನೋಡಪ್ಪ, ಅವರು ನನ್ನ ಹಸ್ಬೆಂಡ್ ಹೇಳಿದ್ರು ನಾನು ಬೇಕಿರೋರನ್ನ ಕೇಳ್ಕೊಂಬರ್ತೀನಿ ಇರು ಅಂತ. ಅದಕ್ಕೆ ನಾನಿದ್ದವಳು ಬೇಡ ರೀ, ಯೂಟ್ಯೂಬಲ್ಲಿ ಎಲ್ಲ ಇದ್ರ ಇನ್ಫಾರ್ಮೇಷನು ಬಿಟ್ಟಿರ್ತಾರೆ, ಅವ್ರನ್ನೆಲ್ಲ ಯಾಕೆ ಕೇಳೋಕ್ಕೆ ಹೋಗ್ತಾರೆ, ಯೂಟ್ಯೂಬ್ ಇರೋದೇ ನಮಗೆ ಅಲ್ವಾ, ನೀನು ನೋಡು ಅದರಲ್ಲೇ ಅಂತ ಹೇಳಿದೆ ಫ್ರೆಂಡ್ಸ್. ಅದಾದಮೇಲೆ ಇನ್ನು ಸಂಜೆ ಟೈಮ್ ಆಯಿತು. ಇದು 4:05 5 ಗಂಟೆ ಹತ್ತತ್ರ ಆಗಿತ್ತು. ಈಗ ನಾವು ಹೊರ್ಗಡೆ ಕೂಡ ಓಡ್ತಾ ಇದ್ದೀವಿ. ಮನೇಲೇ ಇದ್ದು ತುಂಬ ಬೇಜಾರಾಗ್ತಾಯಿತ್ತು. ಹಾಗೆ ನನ್ನ ಹಸ್ಬೆಂಡು ಮನೇಲಿದ್ದು ನನ್ನ ಮಗನಿಗೂ ಸಹ ಹೊರ್ಗಡೆ ಓಡಾಡಿಸ್ಬೇಕು, ಅವನಿಗೂ ಬೇಜಾರಾಗ್ತಾ ಇರುತ್ತೆ ಅಂತೇಳಿ, ಸರಿ ಆಯಿತು ಬನ್ನಿ ಹಂಗೆ ಗೋಲ್ಗಪ್ಪ ತಿನ್ಕೊಂಡು ಓಡಾಡ್ಕೊಂಬರೋಣ ಅಂತೇಳಿ ಕರ್ಕೊಂಡು ಹೋದ್ರು ಫ್ರೆಂಡ್ಸ್. ಆ್ಯಕ್ಚುಲಿ 20 ರೂಪಾಯಿ ಗೋಲ್ಗಪ್ಪ ಹೋಗಿ 700 ರೂಪಾಯಿ ನಾವು ಐಟಮ್ಸ್ನ ತೊಗೊಂಡ್ವಿ. ಅದು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಲಾಗಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಫ್ರೆಂಡ್ಸ್ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಸ್ಪೆಷಲ್ಲಾಗಿ ಮಾಡಲೇಬೇಕು. ಸಂಡೇ ಅಂದರೆ ನೆನಪಾಗುತ್ತೆ ಸ್ಪೆಷಲ್ಲಾಗಿ ಏನಾದರೂ ತಿನ್ನೋಣ ಅಂತ. ಸೊ ಹಾಗಾಗಿ ನನ್ನ ಹಸ್ಬೆಂಡು ಚಿಕನ್ ಕೊಡಿಸ್ಕೊಂಡು ಒಂದು ಸಣ್ಣ ಶಾಪಿಂಗ್ ಆಯಿತು ಅಂತಲೇ ಹೇಳ್ಬೋದು. 20 ರೂಪಾಯಿ ಜಾಗದಲ್ಲಿ 700 ರೂಪಾಯಿ ಮೇಲೇ ಖರ್ಚಾಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇನ್ನು ರಾತ್ರಿ ಹೊರಡೋ ಟೈಮು ಕೂಡ ಲೇಟ್ ಆಯಿತು ನೋಡಿ. ಆಚೆ ವೆದರ್ ಎಷ್ಟು ಚೆನ್ನಾಗಿದೆ ಅಂತೇಳಿ, ಸಂಜೆ ಟೈಮ್ ಅಲ್ವಾ. ನನಗಂತೂ ಆ ಆಕಾಶ ನೋಡಬೇಕು, ಈ ಥರ ಒಂದು ಬ್ಲೂ ಕಲರ್ ಅಂದರೆ ನಂಗೆ ತುಂಬಾ ಇಷ್ಟ ಫ್ರೆಂಡ್ಸ್. ನಿಮಗೂ ಇಷ್ಟನಾ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್ ಇನ್ನು ಮನೆಗೂ ಕೂಡ ಬಂದ್ವಿ. ನನಗೆ ಟೈಮು ಕೂಡ ನೋಡ್ತಾ ಇರ್ಬೋದು ನೋಡಿ, 7:45 ಆಗ್ತಾ ಬರ್ತಾ ಇದೆ. ಹಾಗೆ ಇನ್ನು ಚಿಕನ್ ಸಾಂಬಾರು ಮಾಡಬೇಕು, ಮುದ್ದೆ ಮಾಡಬೇಕು, ರೈಸ್ ಮಾಡಬೇಕು. ಹಾಗೆ ಫ್ರೆಂಡ್ಸ್ ನಾನು ಆಗಲೇ ಹೇಳಿದ್ನಲ್ವ 20 ರೂಪಾಯಿ ಹೋಗಿ 700 ರೂಪಾಯಿ ಮೇಲೇ ಖರ್ಚಾಯಿತು ಅಂತ. ಏನೆಲ್ಲ ತೊಗೊಂಬಂದ್ವಿ ಅಂತಂದರೆ, ಇದು ನೋಡಿ ಫ್ರೆಂಡ್ಸ್, ಇದು ಏರಳೆಕಾಯಿ ಅಂತಾರಲ್ಲ, ಸೊ ಅದು ಉಪ್ಪಿನಕಾಯಿ ಹಾಕ್ತೀನಿ. ಜೊತೆಗೆ ಹುಳಿ ಮಾಡ್ತಾರೋದ್ರಿಂದ ನಾನು ಹೇಗೆ ಅಂತೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅದಾದಮೇಲೆ ನನ್ನ ಮಗನಿಗೆ ಚಿಪ್ಸ್ ತೊಗೊಂಬಂದ್ವಿ ಬೇಕ್ರಿಯಿಂದ. ಜೊತೆಗೆ ಚಿಪ್ಸು, ಖಾರ ಅವನಿಗೆ ಮನೇಲಿ ತಿನ್ನೋಕ್ಕೆ ಏನೂ ಇರಲಿಲ್ಲ ಅಂತೇಳಿ. ಹಾಗೆ ಫ್ರೆಂಡ್ಸ್ ಇನ್ನು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆಗೆ ಖಾರದ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿನ ತೊಗೊಂಬಂದೆ. ನಂತರದಲ್ಲಿ ಇನ್ನು ನನ್ನ ಹಸ್ಬೆಂಡ್ ನನಗೆ ವೆಜ್ ಪಪ್ಸ್ ಕೊಡಿಸಿದ್ರು. ಆ್ಯಕ್ಚುಲಿ ಅವ್ರ ಪಾಪ ಬೇಕ್ರಿಲಿ ಹೇಳಿದ್ದು ಎಗ್ ಪಪ್ಸ್ ಕೊಡಿ ಅಂತ, ಅವರು ವೆಜ್ ಪಪ್ಸ್ ಕೊಟ್ಬಿಟ್ಟವ್ರೆ ನನಗೆ. ಅದಾದಮೇಲೆ ಫ್ರೆಂಡ್ಸ್ ಅವನಿಗೆ ಚಾಕ್ಲೇಟು, ಕೊತ್ತಂಬರಿ ಸೊಪ್ಪು, ಎಲೆ ಇಷ್ಟೆಲ್ಲ. ಆಮೇಲೆ ನಾನು ಮೆಡಿಕಲಲ್ಲಿ ನನಗೆ ಹೇರ್ ಆಯಿಲು, ಜೊತೆಗೆ ನನ್ನ ಮಗನಿಗೆ ಜಾನ್ಸನ್ ಬೇಬಿ ಸೋಪ್, ಹಾಗೆ ಮೂವ್ ತೊಗೊಂಬಂದ್ವಿ ಫ್ರೆಂಡ್ಸ್. ಯಾಕೋ ನನಗೆ ಬಲಗಡೆ ಕೈ ಇದೆಯಲ್ಲ, ಅದಕ್ಕೆ ಹತ್ತತ್ರ ಸ್ವಲ್ಪ ಪೇಯ್ನ್ ಬರ್ತಾಯಿದೆ. ನಂತರದಲ್ಲಿ ಇಲ್ಲಿ ಮೆಂಥೋ ಪ್ಲಸ್ ಬಾಂಬ್ ಅದನ್ನು ತಗೊಂಡು ಆಮೇಲೆ ಚಿಕನ್ನ ತಗೊಂಡು ಬಂದ್ವಿ. ಆ್ಯಕ್ಚುಲಿ ಫ್ರೆಂಡ್ಸ್ ಹೊರ್ಗಡೆ ಹೋಗ್ತಾ ಇದ್ವಿ ಅಂದರೆ ತುಂಬಾ ಖರ್ಚು ಬರುತ್ತೆ. ನಾವೊಂದು 20 ರೂಪಾಯಿ ಖರ್ಚು ಮಾಡ್ಕೊಂಬರೋಣ ಅಂತೇಳಿ ಹೋದ್ರೆ, ಅಲ್ಲಿ ನೋಡಿ ಎಷ್ಟು ಐಟಮ್ಸನ್ನ ತೊಗೊಂಬಂದಿದ್ದೀವಿ ಅಂತೇಳಿ. ಇನ್ನು ನನ್ನ ಮಗ ಅಂತೂ ಆ ಎರಳೆಕಾಯಿ ಇದೆಯಲ್ಲ ಅದನ್ನು ತಿನ್ನೋ ಹಣ್ಣು ಅಂದ್ಕೊಂಬಿಟ್ಟಿದ್ದಾನೆ ಪಾಪ. ಅವನು ಕಿತ್ತಳೆ ಹಣ್ಣೆಲ್ಲ ತಿಂತಿರ್ತಾನಲ್ಲ, ಹಂಗಾಗಿ ಇದು ತಿನ್ನೋ ಹಣ್ಣು ಅಂದ್ಕೊಂಬಿಟ್ಟವನೆ ಪಾಪ. ಅದಕ್ಕೆ ಅಮ್ಮ ಹಣ್ಣು ಅಂತೇಳಿ ತೋರಿಸ್ತವನೆ. ಹಾಗೆ ಫ್ರೆಂಡ್ಸ್ ಇಷ್ಟು ಐಟಮ್ಸ್ನ ತೊಗೊಂಬಂದಿದ್ದಾಯಿತು. ಇನ್ನು ಅಡುಗೆನೂ ಕೂಡ ಶುರು ಮಾಡ್ಕೊಂಬಿಡ್ತೀನಿ. ಚಿಕನ್ ಬಂದುಬಿಟ್ಟು ಮೊಟ್ಟೆ ಕೋಳಿ ಚಿಕನ್ ಅದು. ಸೊ ನಾನು ಯಾವ ರೀತಿ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ತೀನಿ. ನೀವು ಅದೇ ಥರ ಮಾಡ್ತೀರಾ ಅಥವಾ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕಿಚನ್ನಿಗೆ ಬಂದು ನಾನು ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಒಂದು ಕಡೆ ರೈಸಿಗೆ ಇಟ್ಟಿದ್ದೀನಿ. ಇನ್ನು ಚಿಕನ್ ಸಾಂಬಾರಿಗೆ ಏನೆಲ್ಲ ಬೇಕಪ್ಪ ಅಂತಂದರೆ, ಒಂದು ಬಾಣಲೆನ ತೊಗೊಂಡು ಅದಕ್ಕೆ ಖಾರ ಮೆಣಸಿನ್ಕಾಯಿ ಒಂದು 3
ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಒಳ್ಳೆ ರುಚಿ ಜೊತೆಗೆ ಕಲರ್ ಕೊಡುತ್ತೆ. ಸೊ ಹಾಗಾಗಿ ನಂತರದಲ್ಲಿ ಫ್ರೆಂಡ್ಸ್ ಅದೇ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಈರುಳ್ಳಿ, ಟೊಮೊಟೊನ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ, ಟೊಮೊಟೊ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಸಾಂಬಾರು ಮಾಡೋದ್ರಿಂದ ಸಾಂಬಾರು ಹಸಿ ಸ್ಮೆಲ್ ಬರಲ್ಲ, ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈಗ ನಾನು ಇದಕ್ಕೆ ಒಂದು 3 ಲವಂಗ, ಹಾಗೆ ಫ್ರೆಂಡ್ಸ್ ಒಂದು 2 ಅರ್ಧ ಇಂಚಷ್ಟು ಚಕ್ಕೆ, ಜೊತೆಗೆ ಸ್ವಲ್ಪ ಗಸಗಸೆ ಹಾಗೆ ಹುರ್ಗಡ್ಲೆ ಇದಿಷ್ಟನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಫ್ರೆಂಡ್ಸ್ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ತೆಂಗಿನಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಅಂದರೆ ಒಂದು ಸ್ವಲ್ಪ ಹೊತ್ತು 2 ನಿಮಿಷ ಮಾಡ್ಕೊಂಡ್ರೆ ಆಯಿತು. ಕೊತ್ತಂಬರಿ ಸೊಪ್ಪನ್ನೆಲ್ಲ ಸೇರಿಸಿದ್ಮೇಲೆ ಇದೆಲ್ಲ ಆದಮೇಲೆ ಫ್ರೆಂಡ್ಸ್ ಲಾಸ್ಟಿಗೆ ಇದೇ ಬಾಣಲೆಗೆ ನಾನು ಸ್ವಲ್ಪ ಅದೇನು ಹುರಿದು ತೊಗೊಂಡಿದ್ವಲ್ಲ ಖಾರಕ್ಕೆ ಅಂತೇಳಿ ಒಣಮೆಣಸಿನ್ಕಾಯಿನ ಹಾಕಿ ಹಂಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇನ್ನು ಇದು ಪೂರ್ತಿ ತಣ್ಣಗಾದಮೇಲೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಮೊಟ್ಟೆ ಕೋಳಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ. ನಿಮಗೂ ಇಷ್ಟನಾ? ಕಮೆಂಟ್ ಮಾಡಿ. ಇನ್ನು ಇವತ್ತು ಚಪಾತಿನೂ ಕೂಡ ಮಾಡ್ಕೊಂಡಿದ್ವಿ ಮೊಟ್ಟೆ ಕೋಳಿ ಸಾಂಬಾರಿಗೆ. ಈ ಮುದ್ದೆ ಸ್ಕಿಪ್ ಮಾಡಿದ್ವಿ. ನನ್ನ ಹಸ್ಬೆಂಡು ಚಪಾತಿ ಮಾಡಿಬಿಡ್ತೀನಿ ಅಂತೇಳಿ, ಆ್ಯಕ್ಚುಲಿ ಅದು ರೊಟ್ಟಿ ಫ್ರೆಂಡ್ಸ್ ವಿತೌಟ್ ಆಯಿಲ್ ರೊಟ್ಟಿ ಮಾಡಿಬಿಡ್ತೀನಿ, ಆದರೂ ರಾಜಸ್ಥಾನ್ ರೊಟ್ಟಿ ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ರು. ಸೊ ನನಗೊಂದು ಕೆಲಸ ತಪ್ಪಿತು ಅಂತಲೇ ಅಂದ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನಲ್ಲಿ ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇನ್ನು ಸಾಂಬಾರು ಪುಡಿ ಮನೇಲೇ ಮಾಡಿರ್ತೀವಲ್ಲ ಸಾಂಬಾರು ಪುಡಿ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ನಾವು ನುಣ್ಣಗೆ ರುಬ್ಕೊಂಡ್ವಪ್ಪ ಅಂತಂದರೆ ಚಿಕನ್ಗೆ ಮಸಾಲೆನೂ ಕೂಡ ರೆಡಿ ಆಗುತ್ತೆ. ಹಾಗೆ ಫ್ರೆಂಡ್ಸ್ ಇನ್ನು ಈ ಕಡೆ ರೊಟ್ಟಿ ಕೂಡ ರೆಡಿ ಆಗ್ತಾಯಿದೆ. ಚಟ್ನಿ ನೋಡಿ ಈ ಥರ ನಾನು ರುಬ್ಬಿ ತೊಗೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಇದನ್ನು ನೀಟಾಗಿ ವಾಶ್ ಮಾಡಿ ಕೂಡ ತೊಗೊಂಡಿದ್ದೀನಿ ಚಿಕನ್ನ. ಈಗ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಟು ಸ್ವಲ್ಪ ಈರುಳ್ಳಿನ ಹಾಕಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂತ ಅಂದಾಗ ನಾವು ಇದಕ್ಕೆ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಚಿಕನ್ನ ಸೇರಿಸ್ಕೊಂಡು ಇದಕ್ಕೆ ನಾನು ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಅಂದರೆ ಇದನ್ನು ಒಂದು 2-3 ನಿಮಿಷನಾದರೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಯಾಕೆಂದರೆ ಚಿಕನ್ನಿಗೆ ಅರಿಶಿನ ಉಪ್ಪು ಎಲ್ಲ ಚೆನ್ನಾಗಿ ಹತ್ತೋದ್ರಿಂದ ಅದು ರುಚಿನೇ ಬೇರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಫ್ರೆಂಡ್ಸ್ ಇದನ್ನು ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಬಿಡ್ತೀನಿ. ಹಾಗೆ ಫ್ರೆಂಡ್ಸ್ ನಾನು ಮಾತ್ರ ಇದೇ ರೀತಿ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು. ನೀವು ಹೀಗೆ ಮಾಡ್ತೀರಾ? ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನು ನಾನು ಇದಕ್ಕೆ ಒಂದು 5 ನಿಮಿಷ ಬೇಯಿಸ್ಕೊಂಡಾದಮೇಲೆ ಲಿಡ್ನ ಓಪನ್ ಮಾಡಿ ಇದಕ್ಕೆ ನಾನು ರುಬ್ಬಿರುವಂಥ ಮಸಾಲೆನೂ ಕೂಡ ಸೇರಿಸ್ಕೊಂಡು ಇದನ್ನು ಒಂದು 60 ಸೆಕೆಂಡ್ ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ. ಈ ಥರ ಮಿಕ್ಸ್ ಮಾಡಿಕೊಂಡು ನಂತರದಲ್ಲಿ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ತೀನಿ ನಾನು. ನಂತರದಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ನೀರನ್ನ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ನಾನು ಇದನ್ನು 4 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನು ದೋಸೆಗೂ ಕೂಡ ನೆನಾಕಿದ್ದೆ, ಅದು ವಿಸಲ್ ಆಗೋಷ್ಟರಲ್ಲಿ ದೋಸೆ ಹಿಟ್ಟು ರುಬ್ಕೊಂಡ್ಬಿಡೋಣ ಅಂತೇಳಿ. ಹಾಗೆ ಫ್ರೆಂಡ್ಸ್ ಈ ದೋಸೆ ಹಿಟ್ಟನ್ನು ಈ ಮಳೆಗಾಲ ಚಳಿಗಾಲದಲ್ಲಿ ಯಾವ ಥರ ಫರ್ಮೆಂಟೇಷನ್ ಮಾಡಬೇಕು ಅಂತೇಳಿ ನಿಮ್ಮೊಂದಿಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಖಂಡಿತ ಇದ್ರ ಬಗ್ಗೆ ಪೂರ್ತಿ ವಿಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈಗ ಫ್ರೆಂಡ್ಸ್ ನೋಡಿ ಇವಾಗ ನಾನು ಅಕ್ಕಿ ಹಿಟ್ಟನ್ನ ಕೂಡ ರುಬ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಫರ್ಮೆಂಟೇಷನ್ ಮಾಡ್ಕೋಬೋದು ಫ್ರೆಂಡ್ಸ್. ಎಷ್ಟು ಅದು ಏನು ಕಷ್ಟದ ಮೆಥಡು ಅಲ್ಲ. ಸೊ ಇವಾಗ ಇದನ್ನೆಲ್ಲ ರುಬ್ಕೊಂಡು ಹಾಗೆ ನನ್ನ ಮಗ ಅಂತೂ ತುಂಬಾ ಹಠ ಅಂದರೆ ಹಠ, ಸಿಕ್ಕಾಪಟ್ಟೆ ಅಳ್ತಾ ಇದ್ದ, ಯಾಕಂತ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಅವನಿಗೂ ಸ್ವಲ್ಪ ದೃಷ್ಟಿನ ತೆಗ್ದಾಕಿದೆ. ನಾನು ಎಲೆಯಲ್ಲಿ ದೃಷ್ಟಿ ತೆಗ್ದಾಕ್ತೀನಿ ಫ್ರೆಂಡ್ಸ್, ಅದರಲ್ಲಿ ದೃಷ್ಟಿ ಹೋಗುತ್ತೆ. ನಾನು ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಇನ್ನು ವಿಸಲ್ ಆಗೋಷ್ಟರಲ್ಲಿ ಈ ಕಡೆ ವಿಸಲ್ ಆಗೋಷ್ಟರಲ್ಲಿ ಈ ಕಡೆ ನಂದು ಹಿಟ್ಟು ಕೂಡ ರೆಡಿ ಆಯಿತು. ಇಲ್ಲಿ ನೋಡಿ ನನ್ನ ಮಗ ಬಂದು ಕುತ್ಕೊಂಡ್ಬಿಟ್ಟವನೆ. ಸ್ವಲ್ಪ ಸಮಾಧಾನ ಮಾಡಿ, ಇವತ್ತೆಲ್ಲ ತುಂಬ ಹಠ ಮಾಡ್ತಾ ಇದ್ದ, ಯಾಕಂತಲೇ ಗೊತ್ತಿಲ್ಲ. ಅದರಲ್ಲೂ ಅಮಾವಾಸ್ಯೆ ಬೇರೆ ಹಾಗಾಗಿ. ಹಾಗೆ ಫ್ರೆಂಡ್ಸ್ ಇನ್ನು ಹಿಟ್ಟು ಕೂಡ ರುಬ್ಬಿದ್ದಾಯಿತು.
ಈಗ ಚಿಕನ್ ಚೆನ್ನಾಗಿ ಕೂಡ ಬೆಂದ್ಕೊಂಡ್ಬಿಟ್ಟಿದೆ. ಇನ್ನೊಂದು ಫ್ರೆಂಡ್ಸ್ ನಾವು ಚಿಕನ್ ಎಲ್ಲ ಹಾಕಿದ ನಂತರದಲ್ಲಿ ಲಾಸ್ಟ್ ಫೈನಲ್ ಇನ್ನೇನು ಕುಕ್ಕರ್ ಮುಚ್ಚಳನ ಮುಚ್ಚಿದ್ದೀವಿ ಅನ್ನೋ ಸ್ಟೇಜಲ್ಲಿ ಮೊಟ್ಟೆ ಎಲ್ಲ ಇರುತ್ತಲ್ಲ ಅದನ್ನು ಹಾಗೆ ಮೇಲೆ ಹಾಕಿಬಿಟ್ಟು ಮುಚ್ಚಿಬಿಟ್ಟು ವಿಜಲ್ ಕೂಗಿಸ್ಕೊಂಡು ತೆಗೀರಿ, ಅದೇನು ಚದುರಲ್ಲ, ಮೊಟ್ಟೆ ಹಂಗೆ ಇರುತ್ತೆ. ನಂತರದಲ್ಲಿ ಫ್ರೆಂಡ್ಸ್ ರಾತ್ರಿ ಊಟಕ್ಕೆ ನಮಗೆ ರೆಡಿ ಆಯಿತು ಚಪಾತಿ ರೈಸ್, ಮೊಟ್ಟೆ ಕೋಳಿ ಸಾಂಬಾರ್. ಹಾಗೆ ಫ್ರೆಂಡ್ಸ್ ಇನ್ನು ಲಾಗ್ನ ಸಹ ಏನು ಮಾಡ್ತಾ ಇದ್ದೀನಿ. ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಬಾಯ್, ಟೇಕ್ ಕೇರ್, ಗುಡ್ ನೈಟ್ ಟು ಆಲ್.